ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿ ಹಲ್ಲೆ ಆದ ತಕ್ಷಣ 112ಗೆ ಏನು ವಿಕ್ಟಿಮ್ ಇದ್ದಾರೆ ಪ್ರಶಾಂತ್ ಚವ್ಹಾಣ್ ಅವರು ಫೋನ್ ಮಾಡಿ ವಿಷಯವನ್ನು ತಿಳಿಸಿದಾಗ ಸುಭಾಷ್ ಚಂದ್ರ ರಾಠೋಡ್ ಪೊಲೀಸರು ಹೇಳ್ತಾರೆ, ನಾನು ಬೇರೆ ಜುರಿಸ್ಟಿಕ್ಷನ್ದಲ್ಲಿ ಇದ್ದೀವಿ, ನಮಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇಮಿಡಿಯೇಟ್ PSI ಅವರಿಗೆ ಹೇಳಿದಾಗ PSI ಅಲ್ಲಿ ಬೇರೆ ರೈಟರಿಗೇನೋ ಮಾತಾಡಿ ಅಂತಾರೆ. ರೈಟರಿಗೂ ಮಾತಾಡ್ತಾರೆ. ಕೊನೆಯದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ PSI ಕೇಳಿದ್ರು ಕೂಡ ಹಲ್ಲೆ ಆಗ್ತಾ ಇದೆ ಅಂತ ಹೇಳಿದ ಮೇಲೇನೂ ಕೂಡ ಪೊಲೀಸರು ಇವತ್ತು ತಕ್ಷಣದಲ್ಲಿ ಸ್ಥಳಕ್ಕೆ ಹೋಗಿ ರಕ್ಷಣೆ ಮಾಡುವುದರ ಬದಲಾಗಿ ಇವತ್ತು ನೀವು ಕಂಪ್ಲೇಂಟ್ ಕೊಟ್ಟರೆ ನಾವು ಮುಂದಿನ ಕೆಲಸ ಮಾಡ್ತೀವಿ ಅನ್ನುವಂತಹ ಮಾತನ್ನೇನು ಹೇಳಿದ್ದಾರೆ. ಇದು PSI ಅವರ ಕರ್ತವ್ಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತದೆ. ನಂತರದಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ಫಿರ್ಯಾದಿಯನ್ನು ಹೇಳಿದ ನಂತರ ಯಾರು ಆರೋಪಿಗಳು ಇವ್ರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ, ಸುಮಾರು 1.5 ಗಂಟೆ ನಂತರ ಅವ್ರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ಇವ್ರ ಮೇಲೆ ಒಂದು FIR ಮಾಡ್ತಾರೆ. ಸೊ PSI ಅವರು ನಡೆದುಕೊಂಡಂತಹ ರೀತಿಯನ್ನು ನೋಡಿದರೆ ಆ ಒಂದು ಸಮಯದ ವ್ಯತ್ಯಾಸವನ್ನ ಮತ್ತು ಅಲ್ಲಿ ಸ್ಥಳ ಎಲ್ಲಿ ಘಟನೆ ನಡೀತು ಅಂತ ಹೇಳ್ತಾರೆ ಆ ಸ್ಥಳವನ್ನ ನೋಡಿದಾಗ PSI ಅವರು 2 ಕಡೆ ಕಂಪ್ಲೇಂಟ್ ಅನ್ನು ತೆಗೆದು ಹಾಕೊಂಡ್ಮೇಲೆ ಸ್ಥಳಕ್ಕೆ ಹೋಗಿ ಅಲ್ಲಿ CC ಕ್ಯಾಮ್ರಾ ಫುಟೇಜ್ ಏನಾದರೂ ಇದೆಯಾ, ಇವ್ರು ಹೇಳೋದು ಸತ್ಯನ ಅವ್ರು ಹೇಳೋದು ಸತ್ಯನ ಅಂತ ತಿಳ್ಕೊಂಡ್ಬಿಟ್ಟು ಎನ್ಕ್ವೈರಿಯನ್ನು ಮಾಡಿ FIR ಅನ್ನ ಮಾಡಿದ್ರೆ ಬಹಳ ಸೂಕ್ತ ಆಗ್ತಿತ್ತು. ಬಟ್ ಅವರು ಅವ್ರ ಕಡೆ ಇವ್ರ ಕಡೆ ಒಂದು ಕಂಪ್ಲೇಂಟ್ ತಗೊಂಡು FIR ಮಾಡಿರುವಂಥದ್ದು ತಮ್ಮ ಕರ್ತವ್ಯದಿಂದ ನುಡಿಸಿಕೊಳ್ಳುವಂಥ ಒಂದು ಕೆಲಸ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ಬರ್ತದೆ. ನಾನು ಯಾಕೆ ಈ ವಿಷಯವನ್ನು ಹೇಳ್ತೀನಿ ಅಂತಂದ್ರೆ, ಇವತ್ತು ಸಮಾಜದಲ್ಲಿ ಪತ್ರಿಕಾ ರಂಗ ಅನ್ನುವಂಥದ್ದು 4ನೇ ಅಂಗವಾಗಿ ಇವತ್ತು ಸಮಾಜದಲ್ಲಿ ನಡೀತಕ್ಕಂತಹ ಅನ್ಯಾಯಗಳನ್ನ ಬಯಲಿಗೆಳುವಲ್ಲಿ ಬಹು ದೊಡ್ಡ ಪಾತ್ರವನ್ನ ನಿರ್ವಹಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಬೆದರಿಕೆಗಳು, ಕೊಲೆ ಮಾಡುವಂಥದ್ದು, ಹಲ್ಲೆ ಮಾಡುವಂಥದ್ದು, ಹೆದರಿಸುವಂತಹ ಕೃತ್ಯಗಳು ಕೂಡ ಸುಮಾರು ಇವತ್ತು ಸಮಾಜದಲ್ಲಿ ನಡೀತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಮಾಹಿತಿ ಹೋದಾಗ ಪೊಲೀಸ್ ಅಧಿಕಾರಿಗಳು ಇವತ್ತು ಪತ್ರಕರ್ತರಿಗೆ ಸೂಕ್ತ ರಕ್ಷಣೆಯನ್ನು ನೀಡುವುದರ ಜೊತೆಗೆ ಅವರ ಕುಟುಂಬದಲ್ಲಿ ಏನು ಹಲ್ಲೆ ಆಯಿತು ಅವರಿಗೂ ಕೂಡ ರಕ್ಷಣೆಯನ್ನು ನೀಡಬೇಕಾಗಿತ್ತು ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಬಟ್ ಇಲ್ಲಿ ಪೊಲೀಸ್ ಅಧಿಕಾರಿನೇ ಅವರು ವಿಕ್ಟಿಮ್ಗೆ ಹೇಳ್ತಾರಂತೆ, ನೀವು ಈ ರೀತಿ ಇಲ್ಲ ಸತ್ರದ ಒಂದೊಂದು ಏನಾದ್ರು ಮಾಡ್ಕೊಂಡು ಅಂದ್ರೆ ನಿಮ್ಮ ಮೇಲೇನೆ ನಾನೊಂದು ರೌಡಿ ಸೀಟನ್ನು ಓಪನ್ ಮಾಡ್ತೀನಿ ಅನ್ನುವಂಥ ಮಾತನ್ನೇನು ಹೇಳಿದ್ದಾರೆ. ಅದು ನಿಜವಾಗಲೂ ಖಂಡನೀಯ. ಇಂತಹ ಅಧಿಕಾರಿಗಳ ಮೇಲೆ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಸೂಕ್ತವಾದಂತಹ ಕ್ರಮವನ್ನು ಕೈಗೊಂಡು ಅವರನ್ನ ಪೊಲೀಸ್ ಠಾಣೆಯಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ವೈಯಕ್ತಿಕ ಮನವಿ. ಎರಡನೇ ವಿಚಾರ, ಇವತ್ತು PSIಗಳಿಗೆ ಅಧಿಕಾರ ಇದೆ. ಅವರು ಅಲಿಗಲ್ಲ, ಅವ್ರು ಹೇಳ್ತಾರೆ ಹಾಗಲ್ಲ, ಅವ್ರು ಮಾಡಿದ ಅಲಿಗೇಷನ್ ಅವ್ರು ಹಂಗ ಅಂದ್ರು ಅಂತ ಹೇಳ್ತಾರೆ ನೋಡಿ. ಅವರೇ ಬಂದ್ರಿ, ಅವ್ರು ಅಂದಿದ್ದಲ್ಲದು, ಅವ್ರು ಯಾಕೆ ರೊಕ್ಕ ತಗೊಳ್ತೀರಿ, ರೊಕ್ಕ ತಗೊಂಡ್ರೆ ಅಷ್ಟೇ ಬರೀತೀರಿ, ರೊಕ್ಕ ತಗೊಳ್ಳೋಕೆ ಬರೆಯಲ್ಲ, ನಾನ್ ಬೇಕಾದ್ರೆ ಬರ್ತೀನಿ, ಬಿಡ್ತೀನಿ, ತಗೊಳ್ತೀನಿ, ಬಿಡ್ತೀನಿ, ಏನ್ ಮಾಡ್ತೀನಿ ನೀ ಯಾರು ಕೇಳಕ್ಕ ಅಂತ ಕ್ವಶನ್ ಮಾಡ್ತಾರೆ. ಇಲ್ಲಿ ಡಿಟೇಲ್ ಬರೆದು ಕೊಟ್ಟಿದ್ದಾರೆ, ನಮಗೆ ಏನ್ ನಡೀತು ಅಂತ ಅದನ್ನ ನಿಮ್ ಕಡೆ ಕೊಟ್ಟಿದ್ದೀವಿ. ಆಯ್ತು. ಈಗ ಎರಡನೆಯದು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವ್ರು ಹೇಳೋ ಪ್ರಕಾರ ಏನು ಅಂದ್ರೆ, ಇಬ್ಬರು ಶಿಕ್ಷಕರು ಅಲ್ಲಿ ಸತತವಾಗಿ ಗೈರುಹಾಜರಿದ್ದು ಬೇರೆಯವರಿಗೆ ಪಾಠ ಮಾಡಲಿಕ್ಕೆ ಕಳಿಸಿರುವಂತದ್ದು, ಅದನ್ನು ಪೇಪರ್ನಲ್ಲಿ ಪ್ರಕಟ ಮಾಡಿದ್ದಾರೆ. ಅದನ್ನು ಇವರೊಂದು ಪ್ರಶ್ನೆ ಮಾಡಿ ಒಂದು ಪತ್ರಕರ್ತರಿಗೆ ಕಾನೂನಲ್ಲಿ ಅವಕಾಶ ಇದೆ. ಸುಳ್ಳು ನ್ಯೂಸ್ ಹಾಕಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಅವ್ರ ಮೇಲೆ ಕೇಸ್ ಹಾಕೊಳ್ಳಿ, ಡಿಫಾಮೇಷನ್ ಹಾಕೊಳ್ಳಿ, ಮತ್ತೊಂದಾಗ್ಲಿ. ಇವತ್ತು ಮನೆಯವರೆಗೆ ಹೋಗಿ ಅದನ್ನು ಹೆದರಿಸುವಂಥದ್ದು, ಹೊಡೆಯುವಂಥದ್ದು ಮಾಡಿರುವಂಥದ್ದು ಬಹಳ ಏನೋ ಕಾನೂನನ್ನ ಕೈ ತಗೊಂಡಿರುವಂಥದ್ದು ಬಹಳ ಅನ್ಯಾಯದ ಕೆಲಸ ಅಂತೇಳಿ ಅನಿಸ್ತದೆ. ಹೀಗಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅನ್ನು ಕೂಡ ಇವತ್ತು ಏನು ಕಲಬುರಗಿ ಜಿಲ್ಲೆಯಲ್ಲೆಲ್ಲ ಈ ರಾಜ್ಯದಲ್ಲಿ ಇಂಥ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾ ಇರ್ತವೆ. ಇದರ ಮೇಲೂ ಕೂಡ ಗಮನ ಹರಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಒಳ್ಳೆ ರೀತಿಯಿಂದ ಎಲ್ಲರೂ ಸರ್ಕಾರಿ ನೌಕರರು ಸರಿಯಾಗಿ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಮನವಿಯನ್ನು ಈ ಮೂಲಕ ನಾವು ಮಾಡ್ತೀವಿ. ಇಷ್ಟು ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.